ದೂತನ ಪ್ರತ್ಯಕ್ಷನಾಗುವಾಗ ಆ ಕುರಿ ಹಿಂಡಿನಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಹೆದರಿದ್ರು. ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಎಂಬುದಾಗಿ ನೋಡುವಾಗ, ದಾವೀದನ ಊರಿನಲ್ಲಿ ರಕ್ಷಕನು ಹುಟ್ಟಿದ್ದಾನೆ. ಆದರೆ ಎಲ್ಲರಿಗೂ ಶುಭ ಸಮಾಚಾರವನ್ನು ತಿಳಿಸುವಂತ ಈ ಒಂದು ಸುವಾರ್ತೆ, ಈ ಒಂದು ಮಹಾ ಸಂತೋಷವನ್ನ ಉಂಟು ಮಾಡುವಂತ ಶುಭ ವರ್ತಮಾನ. ಈ ಲೋಕದಲ್ಲಿ ಒಂದು ವೇಳೆ ಒಂದು ಮಗು ಜನಿಸುವುದಾದ್ರೆ ಅದು ಕೆಲವರಿಗೆ ಮಾತ್ರ ಸಮಾಧಾನ, ಕೆಲವರಿಗೆ ಮಾತ್ರ ಆನಂದ, ಕೆಲವು ಗಂಟೆಗಳು, ಕೆಲವು ವರ್ಷಗಳು. ಆದ್ರೆ ಕೆಲವು ದಿನಗಳ ನಂತರ ಒಂದು ವೇಳೆ ಆ ಮಗು ಅವಿಧೇಯತೆ, ಒಂದು ವೇಳೆ ಹಠದ ಸ್ವಭಾವದವರು ಒಂದು ವೇಳೆ ಮಕ್ಕಳಾಗಿದ್ರೆ ಅವರನ್ನ ಎಷ್ಟೋ ಒಂದು ನಾವು ಮಕ್ಕಳನ್ನ ಹೊಡೆಯುವುದಾಗಲಿ ಬೈಯುವುದಾಗಲಿ ನಾವು ನೋಡಬಹುದಾಗಿದೆ. ಆದ್ರೆ ಈ ಒಂದು ವಿಚಾರದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಜನನವು ಯಾವ ರೀತಿ ಇತ್ತು ಎಂಬುದಾಗಿ ನೋಡುವಾಗ ನಿಜವಾಗಿಯೂ ಕೂಡ ಆತನಿಗೆ ಹುಟ್ಲಿಕ್ಕೆ ಕೂಡ ಅದು ಒಂದು ಸ್ಥಳವು ಕೂಡ, ಆತನ ಜನನಕ್ಕೆ ಬೇಕಾದಂತ ಒಂದು ಸ್ಥಳವು ಕೂಡ ಇಲ್ಲದೆ ಇರುವಂತ ಒಂದು ಸನ್ನಿವೇಶವಾಗಿತ್ತು. ಹಾಗಾಗಿ ಈ ಒಂದು ಗರ್ಭಿಣಿಯಾಗಿ ಇಮ್ಮಾನುವೇಲ್ ಎಂದು ಹೆಸರಿಡುವರೆಂಬುದಾಗಿ, ಆ ಇಮ್ಮಾನುವೇಲ್ ಎಂಬುದಾಗಿ ಅರ್ಥ ನೋಡುವಾಗ ದೇವರು ನಮ್ಮ ಕೂಡ ಇದ್ದಾನೆ. ಅದು ಒಂದು ದಿನವಲ್ಲ, 2 ದಿನವಲ್ಲ, ಅಥವಾ 1 ತಿಂಗಳಲ್ಲ, ಅಥವಾ 2 ತಿಂಗಳಲ್ಲ, ಯುಗದ ಸಮಾಪ್ತಿವರೆಗೆ ಎಲ್ಲಾ ದಿವಸ ಕೂಡ ಆತನು ನಮ್ಮ ಜೊತೆಯಾಗಿರುತ್ತಾನೆ ಎಂಬುದಾಗಿ ಇದರ ಅರ್ಥ. ಆ ದಿನ ಕುರುಬರು ಹೊಲದಲ್ಲಿದ್ದಾಗ ಆ ಒಂದು ಕತ್ತಲೆಯ ಒಂದು ಸಂದರ್ಭದಲ್ಲಿ ರಾತ್ರಿ ಹೊತ್ತಿನಲ್ಲಿ ಹಿಂಡು ಕಾಯುತ್ತಿರುವಾಗ ಅವರು ಹಿಂಡು ಕಾಯುವಂತವರು ಭಯಪಡದೆ ಧೈರ್ಯವಾಗಿ ಅವರು ಒಂದು ಚಳಿಯಲ್ಲಿ ಮತ್ತು ಆ ಒಂದು ಅರಣ್ಯದಲ್ಲಿ ಇರ್ಬೋದು, ಅಥವಾ ಆ ಭಯಂಕರವಾದಂತ ಕತ್ತಲೆಯ ಒಂದು ಸನ್ನಿವೇಶ ಇರ್ಬೋದು, ಆ ಸಮಯದಲ್ಲಿ ಬೆಳಕು ಬಂದ ಕೂಡಲೇ, ದೂತನು ಪ್ರತ್ಯಕ್ಷನಾದ ಕೂಡಲೇ ಹೆದರಬೇಡ್ರಿ ಎಂಬುದಾಗಿ ಆತನು ಹೇಳಿದ್ದ ಒಂದು ವಾರ್ತೆ. ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಹೆದರುವಂತ ಜೀವಿತ ನಮ್ಮದಾಗಿರ್ತದೆ. ನಾವು ಭಯಪಡ್ತಾ ಇರ್ತೇವೆ. ಪ್ರತಿ ಒಂದು ಎಕ್ಸಾಮ್ ನಡೆಯುವಾಗ ರಿಸಲ್ಟ್ಗೋಸ್ಕರ ನಾವು ಭಯಪಡ್ತಾ ಇರ್ತೇವೆ. ಉದ್ಯೋಗ ವಿಷಯದಲ್ಲಿ ನಾವು ಭಯಪಡ್ತಾ ಇರ್ತೇವೆ. ಒಂದು ಡಾಕ್ಟರ್ ಬಳಿ ಹೋದಾಗ ಅದು ಬ್ಲಡ್ ಟೆಸ್ಟ್ ಕೊಟ್ಟಾಗ ಕೂಡ ಮತ್ತು ಏನಾಗ್ತದೋ ಏನೋ ಎಂಬುದಾಗಿ ನಮಗೆ ಭಯ ಅನ್ನೋದು ಕಾಡ್ತಾ ಇರ್ತದೆ. ಅದೇ ರೀತಿ ಬೆಳಗ್ಗೆ ಎದ್ದ ಕೂಡಲೇ ಕೂಡ ನಾವು ಯಾವ ರೀತಿ ದಿನವನ್ನ ಕಳೆಯುವುದು, ಒಂದು ವೇಳೆ ಭವಿಷ್ಯತ್ತಿನ ಒಂದು ಆಲೋಚನೆ ಮಾಡುವಾಗ ಭಯಂಕರವಾದಂತ ಸ್ಥಿತಿ, ನನ್ನ ಜೀವಿತವು ಇಷ್ಟೇನಾ, ನನ್ನ ಒಂದು ಭಯವು ನನ್ನನ್ನು ಬಿಡ್ತಾ ಇಲ್ವಾ ಎಂಬುದಾಗಿ ಅನೇಕರಿಗೆ ಇದು ಭಯ ಅನ್ನೋದು ಕಾಡುವಂತ ಪ್ರಶ್ನೆ ಆಗಿದೆ. ಅದೇ ರೀತಿಯಲ್ಲಿ ಒಂದು ಮರಣದ ಭಯವು ಕೂಡ ಮನುಷ್ಯನಿಗೆ ಆ ಒಂದು ಭಯವು ಹಿಡಿದಿಟ್ಟುಕೊಂಡು